मखा यार 370 रुपए लगे हैं, मैं वसूलता करूंगा ಪೀಕ್ ಗುಡ್ಗಾಂವ್ ಕಾಂಟೆಂಟ್. ನಾನು ಇವತ್ತು ರೋಸ್ಟ್ ಮಾಡ್ತಿದ್ದೀನಿ ಬಿರಿಯಾನಿನ, ಅದು 370 ರೂಪಾಯಿದು ಬಿರಿಯಾನಿನ. ठीक है किस कर रहे हैं हम, मेरे को मजा नहीं आ रहा मखा यार. ಯಾರಿಗೆಲ್ಲ ಗೊತ್ತಿಲ್ಲ, ಈ ಗಂಡ್ಮಗುದೆ ಸರ್ ಹಿಮಾಂಶು ಜಾಂಗ್ರಾ. ಈ ಪುಣ್ಯಾತ್ಮ ಒಂದ್ ದಿವಸ ಪ್ರಣೀತ್ ಮೋರ್ದು ಕಾಮಿಡಿ ಶೋಗೆ ಹೋಗ್ತಾನೆ ಅಂಡ್ ಅಲ್ಲಿ ಒಂದು ತುಂಬಾ ವಲ್ಗರ್ ಮಾತಾಡೋಕೆ ಶುರು ಮಾಡ್ತಾನೆ. अब मैं तो पहले ही चार्ज था, तो मैंने क्या करा, मैंने उसको पकड़ा और की स्टार्ट. तो मैंने क्या करा, पहले तो मैं यही हाथ डाल रहा था, तो किस करते करते मैंने उसकी टोप पहन रही थी वो, मैंने उसका टोप उठाया, नीचे उसने एक वो क्या कहते हैं सोया पजामी. ಓಕೆ ಸರ್, ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಇವನೊಬ್ಳು ಹುಡುಗಿ ಜೊತೆ ಬಿರಿಯಾನಿ ತಿನ್ನೋದಕ್ಕೆ ಡೇಟಿಗೆ ಹೋಗಿರ್ತಾನೆ ಅಂಡ್ ಕೊನೆಗೆ ಅಲ್ಲಿ ಬಿರಿಯಾನಿ ಬಿಲ್ 370 ರೂಪಾಯಿ ಆಗಿರುತ್ತೆ. ಡೇಟ್ ಎಲ್ಲ ಮುಗ್ದಾದ್ಮೇಲೆ ಹುಡುಗಿ ಹೇಳ್ತಾಳೆ ನಂಗೆ ತುಂಬಾ ಲೇಟ್ ಆಗ್ತಾ ಉಂಟು, ನಾನು ಮನೆಗೆ ಹೋಗ್ತೇನೆ ಅಂತ. ಆದ್ರೆ ಹಿಮಾಂಶಿಗೆ ಈ ಮಾತು ಇಷ್ಟ ಆಗಲ್ಲ, ಯಾಕೆಂದ್ರೆ ಅವ್ನು 370 ರೂಪಾಯಿ ಬಿಲ್ ಪೇ ಮಾಡಿದ್ದಾನೆ, ಆದ್ರೆ ಇದರಿಂದ ಅವನಿಗೆ ಏನ್ ಫಾಯ್ದಾ ಆಗಿಲ್ಲ ಅಂತ. ಈ 370 ರೂಪಾಯಿ ನಾನು ಹೆಂಗಾದ್ರೂ ವಸೂಲಿ ಮಾಡ್ಬೇಕಂತ ಹೇಳಿ ಇವನ ಹುಡುಗಿನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ ಅಂಡ್ ಅಲ್ಲಿ ಹೋಗಿ ಇವಳಿಗೆ ಕಿಸ್ ಮಾಡೋದು, ಕೈ ಮೈ ಮುಟ್ಟೋದು, ಪ್ರೈವೇಟ್ ಏರಿಯಾಗೆ ಎಲ್ಲ ಕೈ ಹಾಕೋದು, ಏನೋ ಒಂದು ಮಾಡ್ಕೊಂಡು ಅವನು 370 ರೂಪಾಯಿ ವಸೂಲಿ ಮಾಡ್ತಾನೆ. ಈ ಮಾತನ್ನ ಪ್ರೈವೇಟ್ ಆಗಿ ಇಟ್ಕೊಳೋದು ಬಿಟ್ಟು ಇದನ್ನ ಪ್ರಣೀತ್ ಮೋರ್ದು ಕಾಮಿಡಿ ಶೋ ಅಲ್ಲಿ ಪಬ್ಲಿಕ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾನೆ ಅಂಡ್ ಆಮೇಲೆ ಪಬ್ಲಿಕ್ ಆಫ್ ಕೋರ್ಸ್ ರೊಚ್ಚಿಗೆದ್ದು ಹೇಳ್ತಾರೆ. ಹಿಮಾಂಶುನ ಪರ್ಸನಲಿ ಟಾರ್ಗೆಟ್ ಮಾಡ್ಕೋತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇದರಿಂದ ಹಿಮಾಂಶುನ ಕಂಪನಿ ಅವರನ್ನ ಕೆಲಸದಿಂದಲೂ ತೆಗೆದಾಕ್ತಾರೆ. But what happened outside the workplace has now affected the workplace. That is why we have decided to part ways with Himanshu. ನೋಡಿ, ನಾನು ಇಲ್ಲಿ ಹಿಮಾಂಶುನ ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತಾನೆ ಇಲ್ಲ. ಹೌದು, ಇಲ್ಲಿ ಅಫ್ ಕೋರ್ಸ್ ಹಿಮಾಂಶು ತಪ್ಪೆ ಮಾತಾಡಿದಾನೆ ಅಂಡ್ ಅವನಿಗೆ ಇಲ್ಲಿ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ಹಾಕ್ತೇನೆ, ಒಂದ್ ಸೆಕೆಂಡ್ ನೋಡ್ಕೊಂಡು ಬರೋಣ ಬನ್ನಿ. फिर ऊपर एब्डोमेन काटा, फिर स्कल काटा और फिर लास्ट में जो भी है रिप्रोडक्टिव. और ಯಾರಿಗೆಲ್ಲ ಗೊತ್ತಿಲ್ಲ, ಹೆಣ್ಮಗುದೆ ಸರ್ ಸಿಜಲ್ ಪವಾರ್ ಅಂಡ್ ಇವಳು ಕೂಡ ಪ್ರಣೀತ್ ಮೋರ್ದು ಕಾಮಿಡಿ ಶೋ ಅಲ್ಲಿ ಅವನ್ ತರನೇ ವಲ್ಗರ್ ಮಾತು ಮಾತಾಡಿರ್ತಾಳೆ. वट एवर जो भी साइज वगैरह जो क्या साला तुम लोग ये सब बातें करते हो? बेचारे चाचा ने नोबेल कॉज के लिए अपनी बॉडी डोनेट की है और बच्चे लोग रहे भाई चाचा का छोटा है यार. ಸೊ ಬೇಸಿಕಲಿ ಹೇಳೋದಾದ್ರೆ ಇವಳೊಬ್ಳು ಡಾಕ್ಟರ್ ಅಂಡ್ ಯಾರೊಬ್ರು ನೋಬೆಲ್ ಕಾಸ್ಗೋಸ್ಕರ ಡೆಡ್ ಬಾಡಿನ ಡೊನೇಟ್ ಮಾಡಿರ್ತಾರೆ. ಇವಳೇನ್ ಮಾಡಿರ್ತಾಳ ಅಂತಂದ್ರೆ ಡೆಡ್ ಬಾಡಿದು ಪ್ರೈವೇಟ್ ಪಾರ್ಟ್ ನ ಕಟ್ ಮಾಡೋದಷ್ಟೇ ಅಲ್ಲದೆ ಅದನ್ನ ಮೆಜರ್ ಕೂಡ ಮಾಡಿ ಇದಷ್ಟುಂಟು, ಇದು ತುಂಬಾನೇ ಸಣ್ಣದುಂಟು ಅಂತ ಅವಳು ಕೊಲೆಕ್ಟ್ ಜೊತೆ ಹೇಳಿ ತುಂಬಾನೇ ಮಜಾ ತಗೊಂಡಿರ್ತಾಳೆ. ಇದೇ ಮಾತನ್ನ ಕಾಮಿಡಿ ಶೋ ಅಲ್ಲಿ ಎಲ್ರು ಎದ್ರು ಪಬ್ಲಿಕ್ ಅಲ್ಲಿ ಒಪ್ಕೊಂಡು ಅರ್ರಾಬಾರಿನಾಗ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಇವಳಿಗೆ ಯಾರು ಏನು ಅಂದಿರಲ್ಲ, ಉಲ್ಟೆ ಎಲ್ರು ಇವಳನ್ನ ಆರಿಸ್ಕೊಂಡೇ ಹೋಗ್ತಾ ಇರ್ತಾರೆ. ಇವಳನ್ನ ಇಂಟರ್ವ್ಯೂ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ, ರಾತ್ರಿ ಸೆಲೆಬ್ರಿಟಿ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ 2.5 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇವಾಗ ನಂದೊಂದು ಪ್ರಶ್ನೆ, ಯಾರಾದ್ರೂ ಹುಡುಗ ಡಾಕ್ಟರ್ ಒಂದು ಹುಡುಗಿ ಡೆಡ್ ಬಾಡಿ ಜೊತೆ ಈ ತರನೇ ವರ್ತನೆ ಮಾಡ್ತಾ ಇದ್ರೆ ಅವಾಗ ಪಬ್ಲಿಕ್ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ರು? ಓಕೆ, ಅದು ಸಾಯ್ಲಿ, ಬೇಡ ಬಿಡಿ. ಇವಾಗ ಸಿಜಲ್ ಮಾಡಿದ್ದು ಸರಿ ಅನ್ನೋದಾದ್ರೆ ಹಿಮಾಂಶು ಮಾಡಿ ತಪ್ಪೆಂಗಾಗುತ್ತೆ? ಇದೇ ಪ್ರಶ್ನೆ ಎಲ್ರಿಗೂ ಅವಾಗ ಅರಿವಾಗಿಲ್ಲ. 2-3 ತಿಂಗಳಾಗಿ ಬಿರಿಯಾನಿ ಕೇಸ್ ವೈರಲ್ ಆದ್ಮೇಲೆ ಎಲ್ರಿಗೂ ಅರಿವಾಗುತ್ತೆ. ಆಮೇಲೆ ಈ ಹುಡುಗಿ ಡೆಸ್ ನಾಟಕನೂ ಶುರು ಆಗುತ್ತೆ. आई एम सो सॉरी अबाउट दैट. मैंने ऐसे कभी इंटेंशनली नहीं सोचा था कि मैं वो चीज़ बोलूँगी. आई नो इट्स माई मिस्टेक एंड मैं इसके पहले कभी स्टैंड अप शो में नहीं गई थी एंड मुझे ये बिल्कुल आइडिया नहीं था कि 2 महीने पहले की क्लिप अभी आज उसमें से एक पार्ट लेके ऐसा कुछ बड़ा इशू हो जाएगा. ओनली थिंग इज़ कि आई वॉन्टेड टू कम हियर एंड गिव अ पब्लिक अपॉलजी दैट मेरे साइड से ऐसा कभी नहीं होगा वापस. ಈ ಹೆಣ್ಮಗುದು ನಿಜವಾದ ರೂಪ ಏನು ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ಇವಳು ಒಂದ್ ಕಾಲದಲ್ಲಿ ಪೃಥ್ವಿಶಾದ್ ಗರ್ಲ್ ಫ್ರೆಂಡ್ ಆಗಿದ್ಲು ಅಂಡ್ ಅವನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಆಯುಷ್ ಬಡೋನಿ ಅನ್ನೋ ಕ್ರಿಕೆಟರ್ ಜೊತೆ ಸೇರ್ಕೊಂಡು ಚೀಟ್ ಮಾಡ್ತಿದ್ಲು. ಆಯುಷ್ ಬಡೋನಿ ಜೊತೆ ಸೇರ್ಕೊಂಡು ಪೃಥ್ವಿಶಾಗ್ ಚೀಟ್ ಮಾಡ್ಬೇಕಾದ್ರೆ ವೇದ್ ಜೋನ್ಸ್ ಅನ್ನೋ ಹುಡುಗನ ಜೊತೆ ರಿಯಲ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ ಅಂಡ್ ಇವ್ರಿಬ್ರಿಗೂ ಚೀಟ್ ಮಾಡ್ತಿರ್ತಾಳೆ. ಇವಳು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ ಅದು ಇನ್ನೊಬ್ಬನಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಅದನ್ನ ಪಬ್ಲಿಕ್ ಆಗಿ ಎಲ್ಲ ಪ್ರೈವೇಟ್ ಆಗಿ ಅಪ್ಲೋಡ್ ಮಾಡ್ತಿರ್ತಾಳೆ. ಇವಳು ನೀಟ್ ಎಕ್ಸಾಮಿನೇಷನ್ ಅಲ್ಲಿ 406 ಮಾರ್ಕ್ಸ್ ತಗೊಂಡಿರ್ತಾಳೆ. ಎಸ್ಟಿ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಎಂ ಹಾಸ್ಪಿಟಲ್ ಅಲ್ಲಿ ಇರುವಾಗ ನವೀನ್ ದೇವಕಾರ್ ಅನ್ನೋ ಪ್ರೊಫೆಸರ್ ಮೇಲೆ ಫೇಕ್ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಮಾಡಿ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿರ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಈ ಹುಡುಗಿನೇ ಪ್ರೊಫೆಸರ್ ಜೊತೆ ಸೆಕ್ಷುವಲ್ ಇನ್ವಾಲ್ವ್ ಆಗಿದ್ಲು, ಯಾಕೆಂದ್ರೆ ಅವಳಿಗೆ ಒಳ್ಳೆ ಮಾರ್ಕ್ಸ್ ಬೇಕಿರುತ್ತೆ. ಇದನ್ನೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಇವಳು ಡಾಕ್ಟರ್ ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಇವಳು IG ಪ್ರೊಫೈಲ್ ಓಪನ್ ಮಾಡಿ ನೋಡೋದಾದ್ರೆ ಅದರಲ್ಲಿ ಇವಳು ಯಾವತ್ತಿದ್ರು ಪಬ್ಬು ಕ್ಲಬ್ ಅಂತ ಪಾರ್ಟಿ ಮಾಡ್ತಾನೆ ಇರ್ತಾಳೆ. ಇದರಿಂದಲೇ ಗೊತ್ತಾಗುತ್ತೆ ಇವಳ ಪಾಪ್ಯುಲಾರಿಟಿ ಫೇಕು, ಇವಳ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಫೇಕು, ಇವಳ ಇಡೀ ಪರ್ಸನಾಲಿಟಿ ಫೇಕು. ಇವಾಗ ಸ್ವಲ್ಪ ಸೀನ್ ಚೇಂಜ್ ಮಾಡೋಣ ಬನ್ನಿ. ಇವಳು ಇಷ್ಟೆಲ್ಲ ಮಾಡಿದ್ರು ಇವಳಿಗೆ ಏನ್ ಶಿಕ್ಷೆ ಆಯ್ತು ಗೊತ್ತಾ? ಇವಳ ಖಾಲಿ 15 ದಿವಸ ಕ್ಯಾಂಪಸ್ ಇಂದ ಸಸ್ಪೆಂಡ್ ಮಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ, ಅಷ್ಟೇ. ಇವಳ ಲೈಸೆನ್ಸ್ ಸಸ್ಪೆಂಡ್ ಮಾಡಿಲ್ಲ, ಇವಳ ಕೆಲಸದಿಂದ ತೆಗೆದಾಕಿಲ್ಲ, ಇವಳ ಮೇಲೆ ಇನ್ನೂ ಸಹ ಪೊಲೀಸಿನ ಆಕ್ಷನ್ ತಗೊಂಡಿಲ್ಲ. ಈ ಹುಡುಗಿರ್ ಮಾಡಿದ್ರೆ ಸರಿ, ನಾವು ಹುಡುಗರ್ ಮಾಡಿದ್ರೆ ತಪ್ಪು. ಹುಡುಗರ್ಗೊಂದು ಕಾನೂನು, ಹುಡುಗಿರ್ಗೊಂದೊಂದು ಕಾನೂನು. ಹುಡುಗಿರ್ ಮಾಡಿದ್ರೆ ಸನ್ಮಾನ, ನಾವು ಹುಡುಗರ್ ಮಾಡಿದ್ರೆ ಅವಮಾನ. ಅಲ್ಲ ಇದೆಂತದಿದೆ?
ಓಕೆ, ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ದಿಸ್ ಕೇರ್, ಖುಷಿಯಾಗಿರಿ.